ಡಿಯರ್ ಫ್ರೆಂಡ್ಸ್, ವೆಸ್ಟೀಜಲ್ಲಿರ್ತಕ್ಕಂಥ ಹೊಸ ಪ್ರಾಡಕ್ಟ್, ನ್ಯೂಲಿ ಪ್ರಾಡಕ್ಟ್ ಅಗ್ರಿ ಆಕ್ವಾಜೆಲ್ ಅನ್ನೋದನ್ನು ನಿಮಗೆ ಲೈವ್ ಮುಖಾಂತರ ಇದು ಏನೇನು ಕೆಲಸ ಮಾಡುತ್ತೆ, ಏನೇನು ಕೆಲಸ ಮಾಡಿಸುತ್ತೆ, ನಾವು ಇದನ್ನು ಭೂಮಿಗೆ ಹಾಕೋದ್ರಿಂದ ಏನೇನು ಬೆನಿಫಿಟ್ ಇದೆ ಅನ್ನೋದನ್ನು ಕಂಪ್ಲೀಟಾಗಿ ಇನ್ಫಾರ್ಮೇಷನ್ ಕೊಡಲಿಕ್ಕೋಸ್ಕರ ಇವತ್ತು ಡೆಮೋ ತೋರಿಸ್ಲಿಕ್ಕೋಸ್ಕರ ಒಂದು ವಿಡಿಯೋ ಮಾಡ್ತಾ ಇದ್ದೀವಿ. ಇದನ್ನು ನೋಡಿ. ಆ್ಯಂಡ್ ಈ ನಂದು ಯೂಟ್ಯೂಬ್ ಚಾನಲ್ ಇದೆ, ಯೂಟ್ಯೂಬ್ ಚಾನಲ್ಲೂ ಕೂಡ ನಾನು ಇದನ್ನು ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಅದ್ರ ಮುಖಾಂತರ ಕೂಡ ನೀವು ಇನ್ಫಾರ್ಮೇಷನ್ ತೊಗೊಳ್ತಾ ಬನ್ನಿ. ಡಿಯರ್ ಬಿಸ್ನೆಸ್ ಪಾರ್ಟ್ನರ್ಸ್, ವೆಸ್ಟೀಜಿಂದು ಅಗ್ರಿ ಆಕ್ವಾಜೆಲ್ ಅನ್ನೋ ಒಂದು ಹೊಸ ಪ್ರಾಡಕ್ಟ್ ಲಾಂಚ್ ಆಗಿದೆ. ಈ ಪ್ರಾಡಕ್ಟ್ ಏನೇನು ಕೆಲಸ ಮಾಡುತ್ತೆ ಅಂತಂದೇಳಿದ್ರೆ, ಇವತ್ತು ಈ ಪ್ರಾಡಕ್ಟು ಆ್ಯಕ್ಚುಲಿ ಕೆಲಸ ಮಾಡ್ತಕ್ಕಂಥದ್ದು ಸ್ಪೆಷಲ್ ಆಗಿ ಮಣ್ಣಿಗೆ. ಎಕ್ಸಾಂಪಲ್ ನೋಡಿ, ಸೌಳು ಭೂಮಿ ಇರುತ್ತೆ, ಸೊ ಅದಾದಮೇಲೆ ಭೂಮಿ ಸಮತಟ್ಟಾಗಿರಲ್ಲ, ಏರುಪೇರು ಇರುತ್ತೆ. ಆ ಟೈಮಲ್ಲಿ ಏನಾಗುತ್ತೆ ಅಂದರೆ ನೀರು ಅಂದರೆ ಮಳೆ ನೀರು ಜೋರಾಗಿ ಅಂದರೆ ಸಮತಟ್ಟಾಗಿರ್ತಕ್ಕಂಥ ಜಾಗದಲ್ಲಿ, ಏರುಪೇರು ಇರ್ತಕ್ಕಂಥ ಜಾಗದಲ್ಲಿ ಮಳೆ ನೀರು ಜೋರಾಗಿ ಹರ್ಕೊಂಡು ಬಂತು ಅಂತಂದೇಳಿದ್ರೆ, ಸೊ ಒಂದು ಕಡೆ ಇರ್ತಕ್ಕಂಥ ಫಲವತ್ತತೆ ಅಂದರೆ ನಮ್ಮ ಭೂಮಿ ಮೇಲ್ಮೈ ಏನಿರುತ್ತೋ ಸೊ ಹೈಟಲ್ಲಿ ಇರ್ತಕ್ಕಂಥ ಫಲವತ್ತತೆ ತಗ್ಗಿ ಬಂದು ಕೂತ್ಕೊಳ್ಳುತ್ತೆ. ಇಲ್ಲ ಅಂತಂದು ಏನಾಗುತ್ತೆ, ಇನ್ನೂ ಜೋರಾಯಿತು ಅಂದರೆ ಬೇರೆಯವ್ರ ಹೊಲಕ್ಕೆ ಫಲವತ್ತತೆ ಸ್ಪ್ರೆಡ್ ಆಗಲಿಕ್ಕೆ ಚಾನ್ಸಸ್ ಆಗ್ತಾ ಹೋಗುತ್ತೆ. ಇದರಿಂದ ಏನಾಗುತ್ತೆ, ನಾವು ಬೆಳೆ ಬೆಳಿತೀವಿ, ಆ ಬೆಳೆ ಒಳಗಡೆ ಕರೆಕ್ಟಾಗಿ ಫಸಲು ಬರೋಲ್ಲ, ಫಲವತ್ತತೆ ಇರೋಲ್ಲ, ಅದಾದಮೇಲೆ ಇಳುವರಿ ಬರೋಲ್ಲ. ಇದರಿಂದ ಏನಾಗುತ್ತೆ, ರೈತ ಲಾಸಿಗೆ ತುತ್ತಾಗ್ತಾ ಹೋಗ್ತಾನೆ. ಬಟ್ ಅಗ್ರಿ ಆಕ್ವಾಜೆಲ್ ಯಾವ ರೀತಿಯಾಗಿ ಕೆಲಸ ಮಾಡುತ್ತೆ ಅಂತಂದೇಳಿದ್ರೆ, ಟೋಟಲ್ ಆಗಿ ನಮ್ಮ ಭೂಮಿಯ ಫಲವತ್ತತೆನ ಬೇರೆಯವ್ರ ಹೊಲಕ್ಕೆ ಹೋಗದೇ ಇರೋ ರೀತಿಯಲ್ಲಿ ನೋಡ್ಕೊಳ್ತಾ ಹೋಗುತ್ತೆ ಅಗ್ರಿ ಆಕ್ವಾಜೆಲ್ ಅನ್ನೋ ಒಂದು ಪ್ರಾಡಕ್ಟು. ಅದ್ರ ಜೊತೆಗೆ ಇನ್ನೂ ಒಂದು ಬೆನಿಫಿಟ್ ಏನು ಅಂತಂದೇಳಿದ್ರೆ, ಸುಮಾರು ಜನ ರೈತರು ಏನು ಮಾಡ್ತಾ ಇದ್ದಾರಪ್ಪ ಅಂದರೆ ಮಳೆ ಮೇಲೆ ಡಿಪೆಂಡ್ ಆಗಿ ಬೆಳೆನ ಬೆಳೀತಾ ಇದ್ದಾರೆ. ಸೊ ಮಳೆ ಬಂದರೆ ಬೆಳೆ, ಕೆಲವೊಬ್ರದ್ದು ಬೋರ್ವೆಲ್ ಮುಖಾಂತರ ಬೆಳೆ ಬೆಳೀತಾ ಇರ್ತಾರೆ. ಕರೆಂಟ್ ಇರುತ್ತೆ, ಕೆಲವೊಂದು ಟೈಮಲ್ಲಿ ಕರೆಂಟ್ ಇರಲ್ಲ, ಬೆಳೆ ಒಣಗೋಗೋ ಚಾನ್ಸಸ್ ಇರುತ್ತೆ. ಆ ಟೈಮಲ್ಲಿ ಇತ್ತು ಅಂತಂದೇಳಿದ್ರೆ ಇದನ್ನು ನಾವು ಉಸುಗಲ್ಲೆಲ್ಲ ಮಣ್ಣಲ್ಲಿ ಮಿಕ್ಸ್ ಮಾಡಿ ನಾವು ಹಾಕೋದ್ರಿಂದ ನಮ್ಮ ನೀರನ್ನು ಅಂದರೆ ಭೂಮಿ ಒಳಗಡೆ ತೇವಾಂಶವನ್ನು ಸಂಗ್ರಹಿಸಿ ಇಟ್ಕೊಳ್ಳೋ ಕೆಪಾಸಿಟಿ ಇದರೊಳಗಡೆ ಇದೆ. ಒಂದು ಜಲ್ ಥರ ಕನ್ವರ್ಟ್ ಮಾಡಲಿಕ್ಕೆ ಹೆಲ್ಪ್ ಮಾಡ್ತಾ ಹೋಗುತ್ತೆ. ಅದಾದಮೇಲೆ ನಿಮ್ಮ ಭೂಮಿ ಮೇಲ್ಗಡೆ ನೀರೇನಾದರೂ ಒಂದು ತಗ್ಗು ಕಡೆ ನಿಂತ್ಕೊಂಡು ಅಂತಂದೇಳಿದ್ರೆ ಎಷ್ಟು ಪ್ರಮಾಣದಲ್ಲಿ ನಮ್ಮ ಮಣ್ಣು ನೀರನ್ನು ಹೀರ್ಕೊಳ್ಳುತ್ತೆ. ಈ ಪ್ರಾಡಕ್ಟನ್ನು ಮಿಕ್ಸ್ ಮಾಡಿ ಹಾಕಿತು ಅಂದರೆ ಇದು ಎಷ್ಟು ಪ್ರಮಾಣದಲ್ಲಿ ನೀರನ್ನು ಹೀರ್ಕೊಳ್ಳುತ್ತೆ ಅನ್ನಲಿಕ್ಕೋಸ್ಕರ ಸಣ್ಣದಾಗಿ ನಿಮಗೆ ಡೆಮೋ ತೋರಿಸ್ಲಿಕ್ಕೋಸ್ಕರ ಹೋಗ್ತಾ ಇದ್ದೀನಿ. ಜಸ್ಟ್ ಅಬ್ಸರ್ವ್ ಮಾಡ್ತಾ ಬನ್ನಿ. ಆ್ಯಂಡ್ ಈ ಪ್ರಾಡಕ್ಟು ಕೂಡ ನಮ್ಮ ಭೂಮಿ ಫಲವತ್ತತೆನ, ನ್ಯಾಚುರಲ್ ಆಗಿರ್ತಕ್ಕಂಥದ್ದು, ಭೂಮಿ ಫಲವತ್ತತೆನ ಜಾಸ್ತಿ ಮಾಡ್ತಕ್ಕಂಥ ಕೆಲಸ ಮಾಡ್ತಕ್ಕಂಥದ್ದು. ನೀವು ಇಲ್ಲಿ ಒಂದು ಸ್ವಲ್ಪ ಅಬ್ಸರ್ವ್ ಮಾಡ್ಬೋದು. ಏನು ಮಾಡಿದ್ದೀನಪ್ಪ ಅಂತಂದೇಳಿದ್ರೆ, ಸೊ 2 ಗ್ಲಾಸಲ್ಲಿ ನಾನು ಮಣ್ಣನ್ನು ಹಾಕಿದ್ದೀನಿ. ಸೊ ಮಣ್ಣು ಹಾಕಿರೋ ಉದ್ದೇಶ ಏನು ಅಂತಂದೇಳಿದ್ರೆ, ಇದು ಒಂದೇ ಹೊಲದ್ದು ಮಣ್ಣು. ಸೊ ಈ ಭಾಗ ಏನಿದೆನೋ ಇದು ಒಂದು ಭೂಮಿ ಅಂದ್ಕೊಳ್ರಿ, ಇದು ಒಂದು ಭೂಮಿ ಅಂದ್ಕೊಳ್ರಿ. ಸೊ ಆಕ್ವಾಜೆಲ್ ಮಿಕ್ಸ್ ಮಾಡಿರ್ತಕ್ಕಂಥದ್ದನ್ನು ನಾವು ಯೂಸ್ ಮಾಡಿದರೆ ನಮ್ಮ ಭೂಮಿ ಹೆಂಗೆ ಫಲವತ್ತತೆ ಆಗುತ್ತೆ, ನಮ್ಮ ಭೂಮಿ ಹೆಂಗೆ ಮಿದು ಮಾಡುತ್ತೆ, ನೀರು ಹೆಂಗೆ ಶೇಖರಣೆ ಮಾಡಿಟ್ಕೊಳ್ಳುತ್ತೆ, ಹೆಂಗೆ ಕೆಲಸ ಮಾಡುತ್ತೆ ಅನ್ನಲಿಕ್ಕೋಸ್ಕರ ನಿಮಗೆ ಲೈವ್ ಆಗಿ ಡೆಮೋ ತೋರಿಸ್ತಾ ಇದ್ದೀನಿ. ಇದು ಅಗ್ರಿ ಆಕ್ವಾಜೆಲ್. ಇದ್ರ ಒಳಗಡೆ ಇರ್ತಕ್ಕಂಥ ಒಂದು ಸ್ವಲ್ಪ ಪುಡಿಯನ್ನು ನಾನು ಏನು ಮಾಡ್ತೀನಿ ಅಂದರೆ, ಸೊ ಈ ಕಡೆ ಇರ್ತಕ್ಕಂಥ ಒಂದು ಗ್ಲಾಸಲ್ಲಿ ನಾನು ಹಾಕ್ತಾ ಹೋಗ್ತೀನಿ. ಸ್ವಲ್ಪ ಅಬ್ಸರ್ವ್ ಮಾಡ್ತಾ ಬನ್ನಿ, ನಿಮಗೆ ಐಡಿಯಾ ಬರ್ತಾ ಹೋಗುತ್ತೆ. ನಾನು ಜಸ್ಟ್ ಸ್ವಲ್ಪನೇ ಹಾಕಿದೆ. ಸೊ ಈ ಪ್ರಾಡಕ್ಟನ್ನು ಅದ್ರ ಜೊತೆಯಲ್ಲಿ ಆ ಕಡೆದು ಖಾಲಿ ಇದೆ. ಕಾಮನ್ ಆಗಿ ನಿಮ್ಮ ಭೂಮಿ ಏನಿರುತ್ತೋ ಆ ರೀತಿಯಾಗಿರುತ್ತೆ. ಬಟ್ ಇದರಲ್ಲಿ ನಾನು ಇದನ್ನು ಮಿಕ್ಸ್ ಮಾಡ್ತಾ ಹೋಗ್ತೀನಿ. ಈ ಪ್ರಾಡಕ್ಟನ್ನು ಅಗ್ರಿ ಆಕ್ವಾಜೆಲ್ ಅನ್ನೋ ಒಂದು ಪ್ರಾಡಕ್ಟನ್ನು. ಸೊ ಅದಾದಮೇಲೆ ಏನು ಮಾಡ್ತೀನಪ್ಪ ಅಂತಂದೇಳಿದ್ರೆ, ನಾನು ನಿಮ್ಮ ಭೂಮಿ ಮೇಲ್ಗಡೆ ಮಳೆ ನೀರು ನಿಂತ್ಕೊಳ್ತು ಅಂತಂದೇಳಿದ್ರೆ ಎಷ್ಟು ಪ್ರಮಾಣದಲ್ಲಿ ನೀರನ್ನು ಹೀರ್ಕೊಳ್ಳುತ್ತೆ, ಎಷ್ಟು ಪ್ರಮಾಣದಲ್ಲಿ ಹೊಲನ ಮಿದು ಮಾಡುತ್ತೆ ಅನ್ನಲಿಕ್ಕೋಸ್ಕರ ಸಣ್ಣದಾಗಿ ನಾನು ನಿಮಗೆ ಡೆಮೋ ತೋರಿಸ್ತಾ ಇದ್ದೀನಿ. ಸೊ ಆಕ್ವಾಜೆಲ್ ಮಿಕ್ಸ್ ಮಾಡಿರ್ತಕ್ಕಂಥ ಒಂದು ಭೂಮಿ ಒಳಗಡೆ ನಾನು ನೀರನ್ನು ಹಾಕ್ತಾ ಇದ್ದೀನಿ. ಜಸ್ಟು ನೀವು ಅಬ್ಸರ್ವ್ ಮಾಡ್ತಾ ಬನ್ನಿ. ಸ್ವಲ್ಪ ನೀವು ಗಮನ ಹರಿಸ್ತಾ ಬನ್ನಿ. ಏನಪ್ಪ ಅಂತಂದೇಳಿದ್ರೆ, ಸೊ ಕಾಮನ್ ಆಗಿರ್ತಕ್ಕಂಥ ಹೊಲ, ಸೊ ಆಕ್ವಾಜೆಲ್ ಮಿಕ್ಸ್ ಮಾಡಿರ್ತಕ್ಕಂಥ ಒಂದು ಹೊಲ. ಸೊ ಯಾವ ರೀತಿಯಾಗಿ ಎಷ್ಟು ಪ್ರಮಾಣದಲ್ಲಿ ಕೆಲಸ ಮಾಡುತ್ತೆ ಅನ್ನಲಿಕ್ಕೋಸ್ಕರ ನೀವು ಲೈವ್ ಆಗಿ ಡೆಮೋ ನೋಡಿ. ನೀರು ಎಷ್ಟು ಪ್ರಮಾಣದಲ್ಲಿ ಕೂತ್ಕೊಂಡಿದೆಯೋ ಅಷ್ಟೇ ಕೂತ್ಕೊಂಡಿದೆ. ಬಟ್ ಇದನ್ನು ನೀವು ಅಬ್ಸರ್ವ್ ಮಾಡಿ, ಆಕ್ವಾಜೆಲ್ ಮಿಕ್ಸ್ ಮಾಡಿರ್ತಕ್ಕಂಥ ಹೊಲ. ಸೊ ಮಣ್ಣನ್ನು ಮಿದು ಮಾಡ್ತಾ 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 ಟೋಟಲ್ ಆಗಿ ನೀರನ್ನು ಹೀರ್ಕೊಳ್ತಾ ಇದೆ. ಸ್ವಲ್ಪ ಅಬ್ಸರ್ವ್ ಮಾಡ್ತಾ ಬನ್ನಿ. ಜಸ್ಟ್ ಒಂದು 2 ನಿಮಿಷ ವೇಟ್ ಮಾಡಿ. ಟೋಟಲ್ ಆಗಿದೆ ಏನಾಗುತ್ತೆ ಅಂದರೆ ಎಂಟೈರ್ ಜೆಲ್ ಆಗಿ ಕನ್ವರ್ಟ್ ಆಗ್ತಾ ಹೋಗುತ್ತೆ ಅಗ್ರಿ ಆಕ್ವಾಜೆಲ್ ಅನ್ನೋ ಒಂದು ಪ್ರಾಡಕ್ಟು. ಸೊ ಒಂದು 2 ನಿಮಿಷದಲ್ಲಿ ಈ ಪ್ರಾಡಕ್ಟನ್ನು ನೀವು ಅಬ್ಸರ್ವ್ ಮಾಡ್ಬೋದು. ಟೋಟಲ್ ಆಗಿ ಮಣ್ಣನ್ನು ಯಾವ ರೀತಿಯಾಗಿ ಫಲವತ್ತತೆ ಮಾಡುತ್ತೆ, ಯಾವ ರೀತಿಯಾಗಿ ಮಿದು ಮಾಡುತ್ತೆ. ಆ್ಯಂಡ್ ಇನ್ನೂ ಒಂದು ಈ ಎರೆಹುಳು ಗೊಬ್ಬರ ಥರ ನಮ್ಮ ಹೊಲನ ಮಿದು ಮಾಡಲಿಕ್ಕೋಸ್ಕರ ಹೆಂಗೆ ಕೆಲಸ ಮಾಡುತ್ತೆ ಅನ್ನಲಿಕ್ಕೋಸ್ಕರ ನಿಮಗೆ ಸಣ್ಣದಾಗಿ ಡೆಮೋ ತೋರಿಸಿದ್ದೀನಿ. ಸ್ವಲ್ಪ ನೀವು ಅಬ್ಸರ್ವ್ ಮಾಡ್ತಾ ಬನ್ನಿ. ಈ ಪ್ರಾಡಕ್ಟಿಗೂ ಅಂದರೆ
ನಾರ್ಮಲ್ ಆಗಿ ಆಕ್ವಾಜೆಲ್ ಮಿಕ್ಸ್ ಮಾಡಿರ್ತಕ್ಕಂಥದ್ದಕ್ಕೂ ನಿಮ್ಮ ಹೊಲದಲ್ಲಿರ್ತಕ್ಕಂಥ ನಾರ್ಮಲ್ ಆಗಿರ್ತಕ್ಕಂಥ ಒಂದು ನೀರಿಗೂ ನೀವು ಅಬ್ಸರ್ವ್ ಮಾಡ್ತಾ ಬನ್ನಿ. ಜಸ್ಟ್ ಒಂದು ನಿಮಗೆ ಐಡಿಯಾ ಬರ್ತಾ ಇದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಇದನ್ನು ನೀವು ನೋಡ್ಬೋದು, ಎಂಟರ್ ಮಿದು ಆಗ್ತಾ ಬಂತು. ಅದು ನೀರು ಎಲ್ಲಿಗೆ ನಿಂತ್ಕೊಂಡಿದೆನೋ ಅಷ್ಟೇ ಪ್ರಮಾಣದಲ್ಲಿ ನಿಂತ್ಕೊಂಡಿದೆ. ನಾವೆಷ್ಟು ಪ್ರಮಾಣದಲ್ಲಿ ನೀರು ಹಾಯಿಸಿದ್ರು ಕೂಡ ಭೂಮಿ ಮಿದು ಆಗಲ್ಲ, ಕರೆಕ್ಟಾಗಿ ನೀರನ್ನು ಹಿಂಕೊಳ್ಳಲ್ಲ. ಬಟ್ ಈ ಪ್ರಾಡಕ್ಟನ್ನು ನೀವು ಅಬ್ಸರ್ವ್ ಮಾಡ್ತಾ ಬನ್ನಿ. ಎಂಟರ್ ನಮ್ಮ ಭೂಮಿ ಒಳಗಡೆ ನೀರನ್ನು ಶೇಖರಣೆ ಮಾಡಿಟ್ಕೊಳ್ಳೋದ್ರ ಜೊತೆಗೆ ಒಂದು ಜೆಲ್ ಆಗಿ ಕನ್ವರ್ಟ್ ಆಗ್ತಾ ಬಂತು. ಅಗ್ರಿ ಆಕ್ವಾ ಜೆಲ್ ಮಿಕ್ಸ್ ಮಾಡಿರ್ತಕ್ಕಂಥ ಒಂದು ಪ್ರಾಡಕ್ಟ್ ವೆಸ್ಟೀಜಲ್ಲಿ ಇರ್ತಕ್ಕಂಥದ್ದು. ಸ್ವಲ್ಪ ಅಬ್ಸರ್ವ್ ಮಾಡ್ತಾ ಬನ್ನಿ, ಇದು ಒಂದು ಆಕ್ವಾ ಜೆಲ್, ಒಂದು ಜೆಲ್ ಆಗಿ ಕನ್ವರ್ಟ್ ಆಯ್ತಾ ಹೋಯಿತು. ಟೋಟಲ್ ಆಗಿದ್ದು ನೀರು ಹೀರ್ಕೊಳ್ತು ಎಂಟರ್. ಸೊ ನೀವು ಇದನ್ನು ನೋಡ್ಬೋದು, ಒಳಗಡೆ ಒಂದು ನೀರು ಥರದಲ್ಲಿ ಒಂದು ತೇವಾಂಶ ರೂಪದಲ್ಲಿ ಇದು ಹಿಡಿದು ಇಟ್ಕೊಂಡಿದೆ. ಇನ್ನೊಂದು 2 ನಿಮಿಷದಲ್ಲಿ ಇದು ಟೋಟಲ್ ಆಗಿದ್ದು ಜೆಲ್ ಆಗುತ್ತೆ. ಸೊ ಸ್ವಲ್ಪ ಅಬ್ಸರ್ವ್ ಮಾಡ್ತಾ ಬನ್ನಿ, ಒಳಗಡೆ ಇರತಕ್ಕಂಥದ್ದನ್ನು ನಾನು ನಿಮಗೆ ತೊಗೊಂಡು ತೋರಿಸ್ತೀನಿ. ಇದು ಯಾವ ರೀತಿಯಾಗಿ ಆಗಿದೆಯಪ್ಪ ಅಂತಂದು ಹೇಳಿದ್ರೆ, ನಮ್ಮ ಭೂಮಿನ ಮಿದು ಮಾಡೋದ್ರ ಜೊತೆಗೆ ಎಂಟೈರ್ ನಮ್ಮ ಭೂಮಿಯನ್ನು ಮಿದು ಮಾಡೋದ್ರ ಜೊತೆಗೆ ನೀರನ್ನು ತೇವಾಂಶವನ್ನು ಹಿಡಿದಿಟ್ಕೊಳ್ಳೋಕ್ಕೋಸ್ಕರ ಕೆಲಸ ಮಾಡ್ತಾ ಹೋಗುತ್ತೆ. ನಿಮ್ಮ ಹೊಲದಲ್ಲಿ ಏನಾದರೂ ಕರೆಂಟ್ ಹೋಗಿತ್ತು, ಈ ಮಳೆ ಮೇಲೆ ಡಿಪೆಂಡ್ ಆಗಿತ್ತು ಅಂತಂದು ಹೇಳಿದ್ರೆ ಈ ಪ್ರಾಡಕ್ಟು ಬೆಸ್ಟ್ ರಿಸಲ್ಟ್ ಇರ್ತಕ್ಕಂಥ ಒಂದು ಪ್ರಾಡಕ್ಟು. ಸರ್ ನೋಡ್ತಾ ಇದ್ದಾರೆ, ಸ್ವಲ್ಪ ಅಬ್ಸರ್ವ್ ಮಾಡಿ. ಸರ್ ಕೂಡ ಆಲ್ರೆಡಿ ಯೂಸ್ ಮಾಡ್ತಾ ಇದ್ದಾರೆ ಈ ಪ್ರಾಡಕ್ಟನ್ನು. ಯೂಸ್ ಮಾಡ್ತಾ ಇದ್ದಾರೆ ಪ್ರಾಡಕ್ಟನ್ನು. ಆಕ್ವಾಜೆಲ್ ಮಿಕ್ಸ್ ಮಾಡಿರ್ತಕ್ಕಂಥ ಒಂದು ಪ್ರಾಡಕ್ಟ್, ಆಕ್ವಾಜೆಲ್ ಮಿಕ್ಸ್ ಮಾಡದೇ ಇರತಕ್ಕಂಥ ಒಂದು ಪ್ರಾಡಕ್ಟು. ಹೆಂಗಿದೆ ಭೂಮಿ ಹೆಂಗಿದೆ ಅಂತಂದೇಳಿ ನೀವು ಸ್ವಲ್ಪ ಅಬ್ಸರ್ವ್ ಮಾಡ್ಬೋದು. ಸರ್ ಅದಕ್ಕೆ ಏನು ಡಿಫ್ರೆನ್ಸ್ ಕಾಣ್ತಾ ಇದೆ ಸರ್? ಸರ್ ಇದು ಸ್ವಲ್ಪ ಗಟ್ಟಿಯಾಗಿದೆ, ಇದು ಸ್ವಲ್ಪ ನೀರಾಗಿದೆ. ಹಾಂ ಸರ್. ಆಮೇಲೆ ಇದು ಜೆಲ್ ಇದಾಗಿರೋದಕ್ಕೆ ನೀರಿನ ಅಂಶನೆಲ್ಲ ಹಿಡ್ಕೊಂಡಿದೆ. ಇದು ನೀರಿನ ಅಂಶ ಬಿಡ್ತಾ ಇದೆ, ನಿಂದಿರ್ತಾ ಇಲ್ಲ ಇದು. ಅಂದರೆ ನಿಮ್ಮ ಭೂಮಿ ಒಳಗಡೆ ಹತ್ತತ್ರ ಇದು ಒಂದು ಟೈಮ್ ನಾವು ಯೂಸ್ ಮಾಡ್ತು ಅಂತಂದು ಹೇಳಿದ್ರೆ ನೀವು 3 ತಿಂಗಳಾದರೂ ಕೂಡ, ಅಟ್ಲೀಸ್ಟ್ 2 ತಿಂಗಳಾದರೂ ಕೂಡ ನೀವು ನೀರನ್ನು ಹಾಯಿಸೋ ಅವಶ್ಯಕತೆನೇ ಬರೋಲ್ಲ ಈ ಪ್ರಾಡಕ್ಟಿಗೆ. ಆಕ್ವಾಜೆಲ್ ಮಿಕ್ಸ್ ಮಾಡಿರ್ತಕ್ಕಂಥ ಒಂದು ಪ್ರಾಡಕ್ಟಿಗೆ ಮಳೆ ಮೇಲೆ ಡಿಪೆಂಡ್ ಆಗಿತ್ತು ಅಂತಂದು ಹೇಳಿದ್ರೆ, ಕರೆಂಟ್ ಹೋಗೋ ಸಂದರ್ಭದಲ್ಲಿ ಇತ್ತು ಅಂತಂದು ಹೇಳಿದ್ರೆ ಬೆಳೆ ಒಣಗೋಗೋ ಚಾನ್ಸಸ್ ಇರುತ್ತೆ. ಬಟ್ ಈ ಪ್ರಾಡಕ್ಟನ್ನು ಮಿಕ್ಸ್ ಮಾಡಿ ಹಾಕ್ತು ಅಂತಂದು ಹೇಳಿದ್ರೆ ನೀರನ್ನು ಶೇಖರಣೆ ಮಾಡಿ ಇಟ್ಕೊಳ್ಳೋದ್ರ ಜೊತೆಗೆ ಹೊಲನ ಮಿದು ಮಾಡೋದ್ರ ಜೊತೆಗೆ ಭೂಮಿನ ಫಲವತ್ತತೆ ಮಾಡಲಿಕ್ಕೆ ಹೆಲ್ಪ್ ಮಾಡ್ತಾ ಹೋಗುತ್ತೆ ಈ ಪ್ರಾಡಕ್ಟು. ಇದು ಒಂದು ಟೈಮ್ ಯೂಸ್ ಮಾಡ್ತು ಅಂತಂದು ಹೇಳಿದ್ರೆ ನಾವು ಮತ್ತೆ ಯೂಸ್ ಮಾಡೋ ಅವಶ್ಯಕತೆ ಇಲ್ಲ. ಒಂದೇ ಟೈಮ್ ಬೆಳೆ ಹಚ್ಚಿದಾಗಲಿಂದ ಬೆಳೆ ಕೊಯ್ಯೋವರೆಗೂ ಕೂಡ ಈ ಪ್ರಾಡಕ್ಟನ್ನು ಒಂದು ಟೈಮ್ ನಾವು ಯೂಸ್ ಮಾಡ್ಬೋದು. ನೀವು ಇದನ್ನು ಇನ್ನೊಂದು ಸ್ವಲ್ಪ ಅಬ್ಸರ್ವ್ ಮಾಡ್ಬೋದು. ಇದರಲ್ಲಿರ್ತಕ್ಕಂಥ ನೀರನ್ನು ನಾನು ಇದರೊಳಗಡೆ ಹಾಕ್ತೀನಿ. ಇದು ಕೂಡ ಟೋಟಲಾಗಿ ಜೆಲ್ ಆಗಿ ಕನ್ವರ್ಟ್ ಆಯಿತು. ಸೊ ನಾನು ಹಾಕಿರೋದೇ ಒಂದು ಸ್ವಲ್ಪ ಹತ್ತತ್ರ 2 ಲೀಟ್ರ್ವರೆಗೂ ಇದು ನೀರು ಹೀರ್ಕೊಳ್ಳಿಕ್ಕೋಸ್ಕರ ಕೆಲಸ ಮಾಡುತ್ತೆ. ಅಗ್ರಿ ಆಕ್ವಾ ಜೆಲ್ ಅನ್ನೋ ಒಂದು ಪ್ರಾಡಕ್ಟು ನೀವು ಅಬ್ಸರ್ವ್ ಮಾಡ್ಬೋದು. ಸೊ ಒಂದು ಜೆಲ್ ಆಗಿ ಕನ್ವರ್ಟ್ ಆಗ್ತಾ ಬಂತು, ಟೋಟಲ್ ಆಗಿದ್ದು ಜೆಲ್ ಆಗಿ ಕನ್ವರ್ಟ್ ಆಗ್ತಾ ಬಂತು. ನೀರನ್ನು ಹೀರ್ಕೊಳ್ಳೋ ಕೆಪಾಸಿಟಿ ಇರ್ತಕ್ಕಂಥದ್ದು ಅಗ್ರಿ ಆಕ್ವಾ ಜೆಲ್ ಅನ್ನೋ ಒಂದು ಪ್ರಾಡಕ್ಟಿಗೆ. ಈ ಪ್ರಾಡಕ್ಟು ಸೊ ಇದು 1 kg ಇರ್ತಕ್ಕಂಥದ್ದು. ಈ ಪ್ರಾಡಕ್ಟನ್ನ 1 ಎಕರೆಗೆ ನೀವು ಬಳಸ್ಕೋಬೇಕಾಗುತ್ತೆ. ನೀವು ಉಸುಗಲ್ಲಿ ಇಲ್ಲ ನೀವು ಹಾಕ್ತಕ್ಕಂಥ ಗೊಬ್ಬರದ ಜೊತೆಗೆ ಇದನ್ನು ಮಿಕ್ಸ್ ಮಾಡಿ ಹಾಕ್ಬೋದು. ಈ ಪ್ರಾಡಕ್ಟನ್ನು ಅಗ್ರಿ ಆಕ್ವಾ ಜೆಲ್ ಅನ್ನೋ ಒಂದು ಪ್ರಾಡಕ್ಟನ್ನು ತುಂಬ ಬೆನಿಫಿಟ್ ಇರ್ತಕ್ಕಂಥದ್ದು, ತುಂಬ ಯೂಸ್ ಆಗ್ತಕ್ಕಂಥ ಒಂದು ಪ್ರಾಡಕ್ಟ್ ಇದು. ಸೊ ಈ ಪ್ರಾಡಕ್ಟ್ಗಳು ನಿಮಗೆ ಬೇಕಾಯಿತು ಅಂತಂದು ಹೇಳಿದ್ರೆ ಸೊ ನಮ್ಮ ಮೋಹನ್ ಸರಿಗೆ ಕೂಡ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಆ್ಯಂಡ್ ಗಂಗಾವತಿ DLCPL ಕೂಡ ನೀವು ಕೇಳ್ಬೋದು, ಕೊಪ್ಪಳಲ್ಲಿ ಕೇಳ್ಬೋದು, ಕಾರಟಿ ಕೇಳ್ಬೋದು, ಸಿಂಧನೂರು ಕೇಳ್ಬೋದು. ವೆಸ್ಟೀಜ್ ಆಫೀಸ್ಗಳು ಎಲ್ಲೆಲ್ಲಿದ್ದಾವೋ, ವೆಸ್ಟೀಜ್ ಡಿಸ್ಟ್ರಿಬ್ಯೂಟರ್ ಯಾರ್ಯಾರು ಇದ್ದಾರೋ ಅವ್ರ ಹತ್ರ ಕೇಳಿ ನೀವು ಯೂಸ್ ಮಾಡ್ಕೋಬೋದು. ತುಂಬ ಬೆನಿಫಿಟ್ ಇರ್ತಕ್ಕಂಥದ್ದು, ಖರ್ಚು ಕಡಿಮೆ, ಇಳುವರಿ ಜಾಸ್ತಿ ಕೊಡ್ತಕ್ಕಂಥ ಕೆಲಸ ಮಾಡ್ತಾ ಹೋಗುತ್ತೆ ಅಗ್ರಿ ಆಕ್ವಾ ಜೆಲ್ ಅನ್ನೋ ಒಂದು ಪ್ರಾಡಕ್ಟು. ಥ್ಯಾಂಕ್ ಯು ಸೋ ಮಚ್ ನನ್ನ ವೀಡಿಯೋನ ವಾಚಿಂಗ್ ಮಾಡಿದ ಸಲುವಾಗಿ ಥ್ಯಾಂಕ್ ಯು ಸೊ ಮಚ್ ಆ್ಯಂಡ್ ವಿಶ್ ಯು ವೆಲ್.